ಅಯ್ಯೋ ಅಯ್ಯೋ ಅಯ್ಯೋ, ಈ ಅನ್ಯಾಯ ಕೇಳೋರು ಯಾರು ಇಲ್ವಲ್ಲ. ನನ್ನ ಮನೆನ ಹಾಳು ಮಾಡಿ ಇವರು ಇಲ್ಲಿ ಮನೆ ತುಂಬಿಸ್ಕೊತಿದ್ದಾರೆ. ನನ್ನ ಮಗಳ ಬಾಳಿಗೆ ಬೆಂಕಿ ಇಟ್ಟು ಇವರು ಮನೆ ಬೆಳಗಿಸ್ಕೊತಿದ್ದಾರೆ. ಸಂಬಂಧಿಕರೇ ಸೇರಿ ನಿನ್ ಜೀವನನ ಹಾಳು ಮಾಡ್ಬಿಟ್ರಲ್ಲೇ. ಇವಳೊಬ್ಳು ಸರಿಯಾದ ಟೈಮಿಗೆ ಬರ್ತಾಳೆ, ರಾಹುಕಾಲ ಬಂದಂಗೆ. ನೋಡಿ, ಬೀದಿಲಿ ರಂಪ ಮಾಡೋದ್ ಬೇಡ, ಒಳಗಡೆ ಕೂತ್ಕೊಂಡು ಮಾತಾಡೋಣ. ಬನ್ನಿ ಬನ್ನಿ. ಏನಯ್ಯ ಒಳಗ್ ಬರೋದು? ನಿನ್ ಮಗಳ ಮದ್ವೆ ಲಾಡು ಚಿರೋಟಿ ತಿನ್ನೋದಕ್ಕ? ಆಹಾ, ಹೆಂಗ್ ನಿಂತಿದ್ದ ನೋಡು, ಯುವ ಅಂತೆ ಯುವ. ನನ್ ಮಗಳ ಬಾಳ್ಗೆ ನೀನೇ ದೆವ್ವ ಆಗ್ಬಿಟ್ಟಿಯಲ್ಲಯ್ಯ. ಏನ್ ನಾಲ್ಗೆನಯ್ಯ ನಿಂದು? ಕೊಟ್ಟು ಮಾತಿನ ಮೇಲೆ ನಿಂತ್ಕೊಳಕ್ ಆಗಲ್ಲ ಅಂದ್ಮೇಲೆ ಅದು ಒಂದು ಬಾಳ. ಅವತ್ತು ದೊಡ್ಡದಾಗಿ ನಿನ್ ತಮ್ಮನ್ಗೆ ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳ್ದೆ. ಇವ್ರ ಮಗಳಿಗೆ ಮದ್ವೆ ಮಾಡಿಸ್ದೆ, ಈಗ ನೀನೇ ಮದ್ವೆ ಮಾಡ್ಕೊಂಡು ಬಂದ್ ನಿಂತಿದ್ಯಾ. ಈ ಮನೆಯವರು ಏನ್ ಕಡಿಮೆ ಇಲ್ಲ. ನಂದು ಕಂಪ್ಯೂಟರ್ ಬ್ರೈನು, ನನ್ಗೆಲ್ಲ ಗೊತ್ತಾಗತ್ತೆ. ಅದ್ ಯಾವನ್ ಜೊತೆಲೋ ಫಿಕ್ಸ್ ಆಗಿದ್ ನಿಮ್ ಮಗಳ ಮದ್ವೆನ ಗುಟ್ಟಾಗಿ ನನ್ ಮಗಳು ಫಿಕ್ಸ್ ಆಗಿದ್ ಹುಡುಗನ್ ಜೊತೆ ಮಾಡ್ಸಿದ್ರಿ. ದುಡ್ಡಿನ ಆಸೆ, ಅದಕ್ಕೆ ಎರಡನೇ ಮಗಳ ಮದ್ವೆನು ಗುಟ್ಟಾಗಿ ಮಾಡಿ ಮುಗಿಸ್ಬಿಟ್ರಲ್ಲ. ಆಹಾ, ನೀವ್ ಹೋದ್ರೆ ಎಲ್ ಗೊತ್ತಾಗ್ಬಿಡುತ್ತೋ ಅಂತ ಈಗ ಗುಟ್ಟಾಗಿ ಮನೆ ತುಂಬಿಸ್ಕೊತಿದ್ದೀರಾ. ನಾಚಿಕೆ ಆಗ್ಬೇಕು. ನಿಮ್ ಮಕ್ಕಳ ಮದ್ವೆ ಮಾಡಿಸಿ ನನ್ನ ಮಗಳ ಮದ್ವೆ ನಿಲ್ಸಿದ್ರಲ್ಲ, ನಿಮ್ಮನ್ನ ನಾನ್ ಸುಮ್ನೆ ಬಿಡಲ್ಲ. ಒಂದ್ ಹೊತ್ತು ತಿಂದ್ರು ತಲೆ ಮೇಲೆ ಗೌರವ ಹೊತ್ಕೊಂಡು ಬದುಕ್ತಿದ್ದೆ. ಆದ್ರೆ ನಿಮ್ಮಿಂದ ಇಂಥ ಮಾತು ಕೇಳೋ ತರ ಆಯ್ತು. ಯಾರು ನೀವು? ನನಗೂ ನಿಮ್ಗೆ ಯಾವ ಸಂಬಂಧನೂ ಇಲ್ಲ. ನಡೀರಿ ಇಲ್ಲಿಂದ. ಅಪ್ಪ ರೀ, ಅವರು ನನ್ ಗಂಡ. ಅವ್ರಿಗೆ ಅವಮಾನ ಆದ್ರೆ ನನಗ್ ಅವಮಾನ ಆದಂಗೆ. ಅವ್ರಿಗೇನು ಅನ್ಬೇಡಿ. ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಡ್ದಿರೋ ನೀನು ನನಗೆ ಮಗಳೇ ಅಲ್ಲ.